ಓಕೆ ಗೈಸ್, ಈಗ ನಿಮಗೆ ಇದಕ್ಕೆ ಮೇಯ್ನ್ ಆಗಿ ಬೇಕಾಗಿರೋದು ಒಂದು ನೈಸ್ ಬ್ಯಾಕ್ಗ್ರೌಂಡ್ ಅಂತಲೇ ಹೇಳ್ಬೋದು ಯೂಸೇಜಿಗೆ. ಸೊ ವಿದಿನ್ ಯುವರ್ ಬಜೆಟಲ್ಲಿ ನೀವು ಹೇಗೆ ಇದು ಮಾಡ್ಬೋದು ಅಂತ ನಾನು ತೋರಿಸ್ತೇನೆ. ಸೊ ಫಸ್ಟ್ ಒನ್ ಈಸ್, ಯಾವುದಾದ್ರೂ ಒಂದು ಕಾರ್ಡ್ಬೋರ್ಡನ್ನು ನೀವು ತಗೊಳ್ಬೋದು. ಲೈಕ್ ಇದು ನಿಮಗೆ ಅಫೋರ್ಡೆಬಲ್ ಆಗಿ ಸಿಗುತ್ತೆ. ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ಅದರಲ್ಲೂ ನಿಮಗೆ ಸಿಕ್ಕಿರುತ್ತೆ. ಅದರ್ವೈಸ್ ಯು ಕ್ಯಾನ್ ಗೋ ಟು ಸ್ಕ್ರ್ಯಾಪ್ ಶಾಪ್, ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಾನು ಈ ಥರ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಈ ಥರ ಓಪನ್ ಆಗುತ್ತೆ. ಸೊ ಇದಕ್ಕೆ ನಿಮ್ಮಲ್ಲಿ ಟೇಬಲ್ ಇರ್ಬೋದು, ಆರ್ ಇನ್ ದ ಗ್ರೌಂಡಲ್ಲೂ ನೀವು ಈ ಥರ ಇದನ್ನು ಇಟ್ಕೊಳ್ಬೋದು. ಸೊ ಇದಕ್ಕೆ ಬೇಕಾಗಿರೋದು ಒಂದು ವೈಟ್ ಚಾರ್ಟ್. ಇದು ನಿಮಗೆ ಗೊತ್ತಿರುತ್ತೆ, ಇದು ಬುಕ್ ಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ ಎಲ್ಲಿ ಬೇಕಾದರೂ. ಬಟ್ ಇದು ವಾಟರ್ ಪ್ರೂಫ್ ಅಲ್ಲ. ಇಫ್ ಯು ನೀಡ್ ಎನಿ ವಾಟರ್ ಪ್ರೂಫ್ ಅಂದರೆ ಯು ವಿಲ್ ಗೆಟ್ ಇಟ್ ಇನ್ ಐದರ್ ಮೀಶೋ ಅಥವಾ ಯಾವುದಾದ್ರೂ ಇ-ಕಾಮರ್ಸ್ ಪೇಜಲ್ಲಿ ನಿಮಗೆ ಪಾಲಿವಿನೈಲ್ ಶೀಟ್ ಅಂತ ಸಿಗುತ್ತೆ. ಸೊ ಅದು ಹೇಗಿರುತ್ತೆ ಅಂದರೆ ಇಟ್ ವಿಲ್ ಬಿ ಎಡೆಸಿವ್. ಬ್ಯಾಕ್ ಸೈಡ್ ಗಮ್ ಇರುತ್ತೆ. ಸೊ ನೀವು ಜಸ್ಟ್ ಇದನ್ನು ಹೇಗೆ ಸ್ಟಿಕ್ ಮಾಡ್ಬೋದು. ಬಟ್ ನಿಮ್ಮ ಅಂಡರ್ ಬಜೆಟಲ್ಲಿ ಅಂದರೆ ದಿಸ್ ವಿಲ್ ಓನ್ಲಿ ಕಾಸ್ಟ್ 10 rupees ಅಂತಲೇ ಹೇಳ್ಬೋದು. ಆ್ಯಂಡ್ ದ ಕಾರ್ಡ್ಬೋರ್ಡ್ ಇಸ್ ಫಾರ್ ಅಬ್ಸಲ್ಯೂಟ್ಲಿ ಫ್ರೀ. ಸೊ ಇದನ್ನು ನಾನೀಗ ಪ್ರೆಸೆಂಟ್ ಮಾಡ್ತೇನೆ ಹೇಗೆ. ದ ಥಿಂಗ್ ಇಸ್, ದಿಸ್ ವಿಲ್ ಬಿ ಅವೈಲೇಬಲ್ ಇನ್ ಎವ್ರಿ ಹೋಮ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಜಸ್ಟ್ ಅದೇ ರೀತಿ ಈ ಥರ ನೀವು ಅಡ್ಜಸ್ಟ್ ಮಾಡ್ಬೋದು. ಸಿ ನೌ ದ ಬ್ಯಾಕ್ಗ್ರೌಂಡ್ ಈಸ್ ವೆರಿ ನೀಟ್. ಈ ಥರನೂ ಮಾಡ್ಬೋದು. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ಈ ಥರ ಎಲ್ಲದಿದೆ ನೀವು ಗಮ್ ಹಾಕಿನೂ ಮಾಡ್ಬೋದು. ಸೊ ದಿಸ್ ಈಸ್ ಇನಫ್ ಅಂತ ನನಗೆ ಅನಿಸುತ್ತೆ, ಈ ಥರ ಒಂದು ಬ್ಯಾಕ್ಗ್ರೌಂಡ್. ಸೊ ನೌ ಯು ನೀಡ್ ಜಸ್ಟ್ ಸಿ, ಐ ಆಮ್ ಶೋಯಿಂಗ್ ಹೌ ದಿಸ್ ವಿಲ್ ಲುಕ್ ಫ್ರಮ್ ದ ಫಾರ್. ಸಿ ಈ ಥರ ಅಂದರೆ ಮೇನ್ ಆಗಿ ಏನಂದರೆ ನೀಟಾಗಿ ಕಾಣಿಸ್ಬೇಕು ನಿಮ್ಮದು ಬ್ಯಾಕ್ ಡ್ರಾಪ್ ಯಾವಾಗಲೂ. ಸೊ ಇದು ಈ ಥರ ಕಾಣಿಸುತ್ತೆ. ಈ ಥರ ಅಡ್ಜಸ್ಟ್ ಮಾಡ್ಬೋದು. ಸಿ ಈಗ ಹೇಗೆ ಕಾಣಿಸ್ತಿದೆ. ಇಟ್ಸ್ ಲುಕಿಂಗ್ ರಿಯಲಿ ನೈಸ್. ನಿಮ್ಮಲ್ಲಿ ದೀಸ್ ಇಫ್ ಯು ನೀಡ್ link of this product, you can comment link. I think this is really looking very nice. You can adjust to your board. Main ಆಗಿ ಏನಂದರೆ the background should look neat ಅಂತ. This is my opinion. ನಿಮ್ಗೆ ಏನಾದರೂ ಈ ಥರ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ. ಹ್ಯಾವ್ ಅ ನೈಸ್ ಡೇ. ಬಾಯ್.